ನಮಸ್ತೆ ಸ್ನೇಹಿತರೆ. ಹಂಗೆ ಟಿ ನರಸೀಪುರದಲ್ಲಿ ಕೇಶವ ದೇವಾಲಯದ ವೀಕ್ಷಣೆ ನಂತರ ಇಲ್ಲೊಂದು ಪಂಚಲಿಂಗೇಶ್ವರ ದೇವಸ್ಥಾನ ಇದೆ ಅಂತಂದರು. ಅದನ್ನ ಹುಡ್ಕೊಂಡು ಬಂದಿದ್ದೀನಿ. ನಿಜಕ್ಕೂ ಕೂಡ ಏನಂದರೆ ಈ ನಾವು ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನಗಳನ್ನು ಕಟ್ತಾ ಇದ್ದೀವಿ. ಆದರೆ ಪಾಳು ಬಿದ್ದಿರುವ ದೇವಸ್ಥಾನಗಳಿಗೆ ಮೂರ್ತಿಯನ್ನು ಇಟ್ಟರೆ ಮಾತ್ರ ಸಾಕು, ಅವುಗಳು ಮತ್ತೊಮ್ಮೆ ಜೀರ್ಣೋದ್ಧಾರಗೊಂಡು ಪೂಜೆಗೊಳ್ತಕ್ಕಂಥ ಅವಕಾಶ ಸಾಕಷ್ಟು ಇದ್ದರೂ ಕೂಡ ನಮ್ಮ ಭಾಗದಲ್ಲಿ ಕೂಡ ಹಂಪಿಯಲ್ಲಿ ಬಿದ್ದಂತೆ ಇಲ್ಲೂ ಕೂಡ ಮೈಸೂರು ಭಾಗದಲ್ಲಿ ಕೂಡ ಈ ರೀತಿಯ ದೇವಸ್ಥಾನಗಳು ಆಳು ಬಿದ್ದಿದೆ. ಇದನ್ನು ಸ್ಥಳೀಯವಾಗಿ ಜೀರ್ಣೋದ್ಧಾರ ಮಾಡೋಕ್ಕೆ ಪ್ರಯತ್ನ ಮಾಡಿ ಅರ್ಧಕ್ಕೆ ಕೈ ಬಿಟ್ಟಿದ್ದಾರೆ. ಹಾಗೆ ಈ ದೇವಸ್ಥಾನದ ಇತಿಹಾಸವನ್ನು ಒಮ್ಮೆ ಗಮನಿಸೋದಾದರೆ, ಈ ದೇವಸ್ಥಾನವನ್ನು ಈ ಸೋಮನಾಥಪುರದಲ್ಲಿ ಕೇಶವ ದೇವಾಲಯ ನಿರ್ಮಾಣ ಮಾಡಿರ್ತಕ್ಕಂಥ ಮೂರನೇ ನರಸಿಂಹನ ಪ್ರಧಾನ ದಂಡನಾಯಕ ಸೋಮೇ ದಂಡನಾಯಕರು ಈ ದೇವಸ್ಥಾನವನ್ನು ಅವರ ಹಿರಿಯರ ನೆನಪಿಗಾಗಿ ಕಟ್ಟುವಂಥದ್ದು. ಅವರ ಹಿರಿಯರ ಸ್ಮರಣಾರ್ಥವಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡೋದನ್ನೋದಕ್ಕೆ ನನ್ನ ಹಿಂಬದಿ ಇರತಕ್ಕಂಥ ಶಾಸನ ಸಾಕ್ಷಿ ಆಗುತ್ತೆ. ಇದನ್ನು ಅವರು ಶಿವನ ದೇವಸ್ಥಾನವನ್ನು ಅವರ ತಂದೆ ತಾಯಿಯರ ಹೆಸರಿನಲ್ಲಿ ನಿರ್ಮಾಣ ಮಾಡುವಂಥದ್ದು. ಈ ದೇವಸ್ಥಾನದ ನಂತರ ಅವರ ರಾಜರಿಗೆ ಯಾವುದೇ ರೀತಿಯ ಭೇದ ಉಂಟಾಗಬಾರ್ದು ಅಂತೇಳಿ ಅವರ ಸ್ಮರಣಾರ್ಥವಾಗಿ ಮೂರನೇ ನರಸಿಂಹನ ಒಂದು ಓಲೈಕೆಗಾಗಿ ಆ ಕೇಶವ ದೇವಾಲಯನ ಅತ್ಯಂತ ಕಲಾತ್ಮಕವಾಗಿ ಕಟ್ತಾರೆ. ಆದರೆ ಈ ಪಂಚಲಿಂಗೇಶ್ವರ ದೇವಸ್ಥಾನ ಎನ್ನುವಂಥದ್ದನ್ನು ಸಾಧಾರಣವಾಗಿ ನಿರ್ಮಾಣ ಮಾಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಗರ್ಭಗೃಹದಲ್ಲಿ ಪೀಠ ಇದೆ, ಆದರೆ ಶಿವಲಿಂಗ ಮಾತ್ರ ಇಲ್ಲ. ಇದೇ ಥರವಾಗಿ ಇನ್ನೂ ಸಾಕಷ್ಟು ನೋಡ್ಬೋದು ಯಾವ ರೀತಿ ಕಂಬಗಳನ್ನು ಜೋಡಿಸಿಟ್ಟಿರುವಂಥದ್ದು. ಒಂದು ಬೇಜಾರಿನ ವಿಷಯ, ಎಲ್ಲ ಸುತ್ತ ಕೂಡ ದೇವಸ್ಥಾನಗಳು ಸುಸಜ್ಜಿತವಾಗಿದ್ದಾವೆ, ಆದರೆ ಇತ್ತೀಚೆಗೆ ಅದನ್ನು ಜೀರ್ಣೋದ್ಧಾರಗೊಳಿಸಿದ್ದಾರೆ ಸ್ಥಳೀಯರು. ಆದರೆ ಇದಕ್ಕೆ ಮತ್ತೆ ಕಾಯಕಲ್ಪವನ್ನು ಕೊಡೋದ್ರಲ್ಲಿ ವಿಫಲವಾಗಿ ಅರ್ಧಕ್ಕೆ ಬಿಟ್ಟಿರುವಂಥದ್ದು ನೀವು ನೋಡ್ತಿರ್ಬೋದು. ಇದು ಕೂಡ ಶಿವಲಿಂಗ ಇರುವಂಥದ್ದು. ಹಾಗೆ ನನ್ನ ಹಿಂಬದಿ ಅಲ್ಲೊಂದು ದೇವಸ್ಥಾನ ನೋಡ್ತಿರ್ಬೋದು. ಸಾಲು ಮಂಟಪಗಳು ಹೇಗೆ ಕಾಣ್ತಾ ಇದ್ದಾವೆ, ಮನಮೋಹಕವಾದಂಥ ದೃಶ್ಯ. ಒಂದೇ ಸೂರಿನಡಿ 5 ಶಿವಲಿಂಗಗಳನ್ನು ಸ್ಥಾಪನೆ ಮಾಡಿರುವಂಥದ್ದು. ಬನ್ನಿ ಹಾಗೆ ಅಲ್ಲಿವರೆಗೆ ಒಂದು ದೇವಸ್ಥಾನ ಇದೆ. ಎಲ್ಲದೂ ಕೂಡ ಒಟ್ಟಾರೆಯಾಗಿ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕಾಗಿದೆ. ಶಿವನ ಮೂರ್ತಿ ಸ್ಥಾಪನೆ ಆಗಿ ಮತ್ತೊಮ್ಮೆ ಆ ಪರಂಪರೆ, ಹಿಂದೂ ಧರ್ಮದ ಪರಂಪರೆ, ಶಿವನ ಆರಾಧನೆ ಈ ಜಾಗದಲ್ಲಿ ಆಗಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಹೊರಗಡೆ ಎಲ್ಲ ಯಾವ ರೀತಿ ಕಾಣ್ತಿದೆ ಅಂತ ತೋರಿಸ್ತೀನಿ. ನೀವು ನೋಡ್ತಿರ್ಬೋದು, ಇದು ಭವ್ಯವಾದ ದೇವಸ್ಥಾನ. ಇದು ಹೊರಗಡೆಯಿಂದ ಈ ರೀತಿಯಾಗಿ ಕಾಣ್ತಾ ಇದೆ. ನೀವು ನೋಡ್ಬೋದು 3 ಗೋಪುರಗಳು ನಮಗೆ ನೇರಕ್ಕೆ ಕಾಣುವಂಥದ್ದು. 3 ಗೋಪುರಕ್ಕೆ 5 ಶಿವಲಿಂಗಗಳನ್ನು ಸ್ಥಾಪನೆ ಮಾಡಿರುವಂಥದ್ದು. ದೊಡ್ಡದಾದ ದೇವಾಲಯದ ಸಂಕೀರ್ಣ ಈ ದೇವಸ್ಥಾನ ಹೊಂದಿದೆ. ಇನ್ನಾದರೂ ಕೂಡ ನಮ್ಮ ಸ್ಥಳೀಯರು ಈ ರೀತಿಯ ನಿರ್ಲಕ್ಷ್ಯಕ್ಕೆ ಒಳಪಡಿಸೋದು ಬೇಡ. ಯಾಕಂದರೆ ನಮಗೆ ಕೇಶವ ದೇವಾಲಯವನ್ನು ಭಾರತ ಪುರಾತತ್ವ ಇಲಾಖೆಯವರು ಅದನ್ನು ಮೇಂಟೈನ್ ಮಾಡ್ತಿದ್ದಾರೆ, ಯುನೆಸ್ಕೋದವ್ರು ಎಲ್ಲ ಸೇರಿ. ಆದರೆ ಇದನ್ನು ಯಾಕೆ ಈ ರೀತಿ ಬಿಡ್ತಾ ಇರ್ಬೋದು ಅಂದರೆ, ಒಂದು ರೀತಿ ಅವತ್ತಿಗೂ ತಾರತಮ್ಯ ಇವತ್ತಿಗೂ ತಾರತಮ್ಯ ಸಾಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಮಸ್ಕಾರ.